ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಧನುರ್ಮಾಸ ಪವಿತ್ರವಾದ ಮಾಸವಾದರೂ ಇದರಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ, ಆದರೆ ಆಧ್ಯಾತ್ಮಿಕ ಕೆಲಸ ಮಾಡಬಹುದಾಗಿದೆ. ಧನುರ್ಮಾಸದಲ್ಲಿ ಈ ಕೆಲಸಗಳು ಮಾಡಿದರೆ ಸಂತೋಷ, ಸಮೃದ್ಧಿ, ಶಾಂತಿ ದೊರೆಯುವುದು. ಇದರಿಂದ ನಿಮ್ಮ ಜೀವನದಲ್ಲಿ ಸುಧಾರಣೆಯ ತಂದು ಸಕಾರಾತ್ಮಕ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ತರಿಸಿಕೊಳ್ಳಬಹುದು. ಧಾರ್ಮಿಕ ಗ್ರಂಥಗಳನ್ನು ಪಠನೆ ಮಾಡಬೇಕು. ಈ ಧನುರ್ಮಾಸದಲ್ಲಿ ಮಾಡುವಂತಹ ಎಲ್ಲ ಧಾರ್ಮಿಕ ಕ್ರಿಯೆಗಳು ನಮ್ಮನ್ನು ದೇವರಿಗೆ ಹತ್ತಿರವಾಗುವಂತೆ ಮಾಡುತ್ತೆ. ಧಾರ್ಮಿಕ ಗ್ರಂಥಗಳನ್ನು ಪಠಿಸುವುದು ತುಂಬಾ ಒಳ್ಳೆಯದು. ಇದರಿಂದ ಮನೆಗೆ ಸಕಾರಾತ್ಮಕ ಶಕ್ತಿ, ಶಾಂತಿ ನೆಲೆಸುತ್ತದೆ. ಈ ಒಂದು ಮಾಸದಲ್ಲಿ ದೇವರನ್ನ ಪೂಜೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದು ಹಾಗೂ ಉಪವಾಸ ವ್ರತ ಆಚರಿಸುವುದು. ಉಪವಾಸ ಎಂದರೆ ತಿಂಗಳು ಪೂರ್ತಿ ಉಪವಾಸ ಮಾಡುವಂಥದ್ದಲ್ಲ. ಈ ಒಂದು ಮಾಸದಲ್ಲಿ ಬರುವ ವಿಶೇಷ ದಿನಗಳಲ್ಲಿ ಉಪವಾಸವನ್ನು ಆಚರಿಸಬೇಕು. ಇದು ತುಂಬಾ ಪ್ರಯೋಜನಕಾರಿಯಾಗಿದೆ. ಇದರಿಂದ ನಿಮ್ಮ ದೇಹ, ಮನಸ್ಸು ಎರಡೂ ಶುದ್ಧಗೊಳ್ಳುತ್ತವೆ. ಹಸುವಿಗೆ ಆಹಾರವನ್ನು ನೀಡುವುದು. ಗೋವುಗಳು ಮೂಕ ಪ್ರಾಣಿಯಾದರೂ ನಾವು ಅವುಗಳಿಗೆ ದೇವರ ಸ್ಥಾನ, ತಾಯಿಯ ಸ್ಥಾನವನ್ನು ನೀಡಿದ್ದೇವೆ. ಗೋ ಸೇವೆ ಮಾಡುವುದು, ಅವುಗಳಿಗೆ ಆಹಾರ ನೀಡುವುದು ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗಿದೆ. ಈ ಒಂದು ಮಾಸದಲ್ಲಿ ಹಸುಗಳ ಸೇವೆಯನ್ನು ಮಾಡುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಮೃದ್ಧಿಯನ್ನು ಹೊಂದುತ್ತಾನೆ, ಶಾಂತಿಯನ್ನು, ಸಂತೋಷವನ್ನು ಪಡೆದುಕೊಳ್ಳುತ್ತಾನೆ ಹಾಗೂ ತನ್ನ ಜೀವನದಲ್ಲಿನ ಕಷ್ಟಗಳನ್ನು ಅವನು ಕರಗಿಸಿಕೊಳ್ಳುತ್ತಾನೆ. ಅಷ್ಟೇ ಅಲ್ಲ, ಈ ಒಂದು ಮಾಸದಲ್ಲಿ ಪಕ್ಷಿಗಳಿಗೆ ಆಹಾರವನ್ನು ನೀಡಬೇಕು. ಇದು ವ್ಯಕ್ತಿಯಲ್ಲಿ ಸದ್ಗುಣವನ್ನು ಸಾಧಿಸಲು ಕಾರಣವಾಗುತ್ತೆ. ಪ್ರೀತಿ ಮತ್ತು ಸಹಕಾರ ಭಾವನೆಯನ್ನು ಹೆಚ್ಚಿಸುತ್ತೆ. ಈ ಒಂದು ತಿಂಗಳು ಅಂದರೆ ಧನುರ್ಮಾಸದ ಒಂದು ಪೂರ್ಣ ತಿಂಗಳ ಸಮಯವು ಧ್ಯಾನ, ಪ್ರಾರ್ಥನೆ, ಆಧ್ಯಾತ್ಮಿಕ ಪ್ರಗತಿ, ದಾನ ಇದಕ್ಕೆ ಸೂಕ್ತವಾದ ಸಮಯ ಅಂತ ಹೇಳಲಾಗಿದೆ. ನಿಮ್ಮ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳೋದಕ್ಕೆ ಇದು ಒಂದು ಅನುಕೂಲಕರ ಸಮಯ. ಈ ಸಮಯದಲ್ಲಿ ನಕಾರಾತ್ಮಕ ಆಲೋಚನೆ ಬಿಟ್ಟು ಸಕಾರಾತ್ಮಕ ಆಲೋಚನೆಗಳ ಮೇಲೆ ಕೇಂದ್ರೀಕರಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ನನ್ನ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು.